ಹಾಯ್ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಚಂದ್ರು ಕನ್ನಡಿಗ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ನಮ್ಮ ಮನೇಲಿ ಬೆಳಗ್ಗೆ ಎದ್ದಲ್ಲೇ ತಿಂಡಿ ಮಾಡ್ತಾಳೆ. ಇವತ್ತು ಯಾವ್ದೇವರು ಏನು ಮೂಡ್ ಕೊಟ್ಟಿತ್ತ ಗೊತ್ತಿಲ್ಲ. ಏನು ಮಾಡ್ತಿದ್ದೀಯ ತಿಂಡಿ? ಪಲಾವ್. ಎಂಥ ಪಲಾವ್? ತರಕಾರಿ ಪಲಾವ್. ತರಕಾರಿನೇ ಇಲ್ಲ, ಇರೋದು ಬರೀ ಕ್ಯಾರೆಟೇ ಬೀನ್ಸೇ ಜಾಸ್ತಿ ಕಾಣ್ತೇವೆ, ಅದಕ್ಕೆ ತರಕಾರಿ ಏನೂ ಇಲ್ಲ. ಎಷ್ಟು ಹೊತ್ತಾಗತ್ತೆ ಇನ್ನು ಮಾಡೋದು? 10 ನಿಮಿಷನಾ 10 ಗಂಟೆನಾ? 10 ನಿಮಿಷವೇ. ಪಲಾವ್ ಮಾತು ಹೇಳಿ ತಿನ್ಕೊಂಡು ಕೆಲ್ಸಕ್ಕೆ ಹೋಗೋಣ. ತಿಂಡಿ ರೆಡಿ ಆಗ್ತೈತೆ. ಕೆಲಸಕ್ಕೆ 1000 ಕಾರ್ಡ್ ತಗೊಬೇಕಂತೆ. 1000 ಕಾರ್ಡ್ ಬುಕ್ಕು ಅವು ರೆಡಿ ಮಾಡಿದ್ದೀನಿ. 1000 ಕಾರ್ಡು ಬುಕ್ಕು ರೆಡಿ ಇದೆ. ಬುಕ್ಕಲ್ಲೆಲ್ಲ ಕಾರ್ಡ್ ಇದೆ, ನೋಡೋಣ. ಇದೆ, ಹಾಂ, ಎಲ್ಲ ಕಾರ್ಡು ಇದೆ. ನನ್ನ ಹೆಂಡತಿ ಪಲಾವ್ ಮಾಡ್ತೀವಿ ತಿಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇರೋದೆ. ನಾನು ವಿಡಿಯೋ ಮಾಡ್ತಿದ್ರೆ ನಮ್ಮ ಮನೇಲಿ ಸಪೋರ್ಟೇ ಮಾಡಲ್ಲ. ಬಡ್ಡೆ ತದ್ದು ಯಾಕೆ ಸಪೋರ್ಟ್ ಮಾಡಲ್ಲ ಅಂದರೆ ನನ್ನ ಮಕ್ಕ ತಗೋದಿಲ್ಲ ಕಿಕ್ಕಿ ಅನ್ನೋದೇ. ಯಾಕೆ ವಿಡಿಯೋಕ್ಕೆ ಸಪೋರ್ಟ್ ಮಾಡಲ್ಲ? ನಮ್ಮ ಅಮ್ಮ ಬಂದಿದ್ದೆ, ಅಮ್ಮ ನಾನು ವಿಡಿಯೋ ಮಾಡ್ತಿರೋದಕ್ಕೆ ಏನು ಹೇಳ್ತೀವಿ ಹೇಳು. ಎಲ್ಲರೂ ವಿಡಿಯೋಕ್ಕೆ ಸಪೋರ್ಟ್ ಮಾಡ್ತೀರಪ್ಪ, ನೀವು ನೋಡಿರಿ ಹಿಂಗೆ ಹುಮ್ಮತ್ತ ಹೋಗ್ತೀರ. ಬೆಳಗ್ಗೆನೆ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಭೀಮ್ನ ಮಾಸೆ ನನ್ನ ಹೆಂಡತಿ ಏನು ಕೇಳಿ ಏನು ಮಾಡ್ಕೊಡ್ಬೇಕೆ ನಿಂಗೆ ಸಂಜೆಗೆ? ಗೋಬಿ. ಇನ್ನೇನು ಬೇಡ್ರಿ. ನಮ್ಮ ಮನೇಲಿ ಇವತ್ತು ಸಂಜೆ ಗೋಬಿ ಮಾಡ್ತಾಯಿದ್ದೀವಿ. ಗೋಬಿ ಮಾಡಬೇಕು ಅಂದರೆ ಏನು ತರಬೇಕು? ಬೇರೆ ಗೋಬಿ ತಂದ್ರೇ ಆತಪ್ಪ. ಗೋಬಿ ಮಾಡೋದೀವಿ ನೋಡಿ. ಇಲ್ಲ, ಇವತ್ತು ಗೋಬಿ ರೆಸಿಪಿ ಮಾಡೋಣ. ಮನೇಲಿ ಹೇಳಿದ್ದು ಗೋಬಿ ಮಾಡೋಣ ಅಂತ. ಅದಕ್ಕೋಸ್ಕರ ರಾತ್ರಿ 9 ಗಂಟೆಗೆ ಹೋಗಿ ಕೋಸು ತಂದಿದ್ವಿ, ಕಷ್ಟಪಟ್ಟು ಹುಡುಕಿ. ಈಗ ಕೋಸು ಹಚ್ಚಿ ಗೋಬಿ ಮಾಡಬೇಕು. ನೋಡಿಲ್ಲ ನಮ್ಮನೇಲಿ ಏನಂತ ಇದೀಪರ್ಸಿ ಗೋಬಿ ಮಾಡೋಕ್ಕೆ. ನೋಡಿಲ್ಲ ಇವ್ ಬಾಣ ಹೊರದಿಂದ ಬಂದ ಗೋಬಿ ಮಾಡೋಕ್ಕೆ ಶುಂಠಿ ಬೆಳ್ಳುಳ್ಳಿ ಹೆಚ್ಚಾಕಿ. 6 ಗಂಟೆಗೆ ಬರ್ತೀನಿ ಅಂತ ಹೋಗಿ 9 ಗಂಟೆ ತಂಬಂದಿರಲ್ಲ. ಕೋಸು ನಮ್ಮ ಅಪ್ಪ ಮನೇಲಿ ಬೆಳೀತಾರೆ. ಹೌದು, ತರಕಾರಿ ಅಂಗಡಿ ನೀವು ತರಬೇಕು. ನಮಗೆ ಸಿಕ್ಕಿದ್ದು ಲೇಟು, ನಾವೇನ್ ಮಾಡಕ್ಕಾಗ್ತದೆ? ನೋ ಸುಳ್ಳು ಹೇಳ್ತಾರೆ. ಬೆಳಗಿಂದ ಕೋಸ ಇಕ್ಕಿಲ್ಲ, ಅವ್ರು ಈಗ ಇಕ್ಕಿದ್ದಾರೆ 9 ಗಂಟೆಗೆ. ಕೋಸು ಮರಿ ಹಾಕಿದ್ರು ಗೈಸ್, ನಾವು ಅದಕ್ಕೆ ಏನ್ ಮಾಡಕ್ಕಾಗ್ತದೆ? ನಿಮ್ ಕಡೆ ಏನಂತಾರೆ? ಏನಕ್ಕೆ ಏನು ಹೇಳಿದ್ರಿ ಇವಾಗ? ಏನು ಹೇಳಿದೆ ನಾವು? ಬನ್ನಿ ಕೋಸು ಹಚ್ಚಿ ಗೋಬಿ ಸ್ಟಾರ್ಟ್ ಮಾಡೋಣ. ಇವತ್ತು ಗೋಬಿ ರೆಸಿಪಿ ಹೆಂಗಿರುತ್ತೆ ಅಂತ ನೋಡೋಣ. ರೆಸ್ಟೋರೆಂಟಲ್ಲಿ ಇದ್ದಂಗೆ ಇರಬೇಕು, ಬೈಕೆ ಬೇಡಿ ಕೆಟ್ಟಾಗಿದ್ರೆ. ಏನಂತ ಹೇಳ್ತೀವಿ ಪರ್ಸಿ, ನಾವು ಕರೆಕ್ಟಾಗಿ ಮಾಡ್ತೀವಿ. ಅಲ್ಲ, ಹೆಂಗ್ ನಾವು ಮಾಡ್ತೀವ ಕರೆಕ್ಟಾಗಿ ಹೆಂಗೆ ಹೇಳು ಗೋಬಿ? ಗೊತ್ತಿಲ್ಲ. ನೀನೇನು ಹೇಳ್ತೀಯ? ಬೆಳಗ್ಗೆ ಹೊತ್ತು ಓಡ್ತೀವ, ಹೆಂಗೆ ಗೊತ್ತಿಲ್ಲ. ನಮ್ಮ ಮನೇಲಿ ಮಾಡ್ಕೊಟ್ಟು ಹಿಂಗೆ ಕೇಳಿ 2 ಸತಿ ತಿಂದಿಲ್ವಾ ನಮಗೆ? ಚೆನ್ನಾಗಿರುತ್ತೆ ಇಲ್ವಾ? ಫಸ್ಟ್ನೇ ದಿನ ಚೆನ್ನಾಗಿತ್ತು, ಸ್ವಲ್ಪ ಸಪ್ಪೆ ಆಯ್ತು. ಯಾವ ಮಾಡಕ್ಕಾಯ್ತದೆ? ಕೆಟ್ಟು ಹೋಗ್ತದಪ್ಪ. ಅದಕ್ಕೆ ಮುತ್ತಮ್ಮ ಚಾಕ್ತಮ್ಮಲ್ಲಿ ಹೆಚ್ಚನ ಕೊಡ್ಲ ಚಾಕ್ ನನಗೆ ಬಿಡುವ. ನೀನು ಬೇರೆದ್ರಲ್ಲಿ ಹೆಚ್ಚವ ಹೂಕೋಸ್ ನಾವು ಎತ್ತೀವಿ. ಬನ್ನಿ ಗೈಸ್ ಹೆಚ್ಚನ ಕೊಡಲಿ, ತಪ್ಪಲಿ ಕೊಡಲಿ. ಪಟ್ಟಾಪಟ್ಟ ಅಂತ ಹೆಚ್ಚನ, ಚಟಾಪಟ್ಟ ಚಟಾಪಟ್ಟ. ಬೆಳ್ಳುಳ್ಳಿ ಗೋಬಿ ಎಲೆಕೋಸ್ ಗೋಬಿ. ಒನ್ ಮೋರ್ ಅಂತ ಸಣ್ಣ ಕೆಚ್ಚಬೇಕಿದೆ. ನಾನು ಯಾವತ್ತು ಅಡುಗೆ ಮನೆಗೆ ಬಂದನಲ್ಲ, ಗೋಬಿಗೋಸ್ಕರ ಬಂದರೆ. ಗೋಬಿಗೋಸ್ಕರ ನನ್ನ ಹೆಂಡತಿ ಕೇಳಿ ಅಂತ ಎಂಥದ್ದು ಭೀಮನ ಅಮಾವಾಸ್ಯೆ ಪ್ರಯುಕ್ತ. ಮುಗ್ದೋಗಿ ಎಷ್ಟು ದಿವಸ ಆತೆಯೋ? ನೆನ್ನೆ ಮುಗಿದೈತೆ. ಏನು ಕೊಟ್ಟಿಲ್ವಲ್ಲ ಗಿಫ್ಟ್? ನಿನ್ನೆ ಕೊಡಿಸ್ತಾರ ಗೋಬಿನ, ಮತ್ತೇನು ಮಾಡ್ತೀಯ? ನಾನೇ ಮಾಡ್ಕೊಡ್ತೀನಿ ಅಂತ ಅಲ್ಲ, ಅವಳು ನೀನೇ ಮಾಡ್ಕೊಡ್ಬೇಕು ಅಂತ. ಕೈ ಟೇಸ್ಟ್ ಅಷ್ಟ ಬಂದು ಚೆನ್ನಾಯ್ತಂತೆ. ಹೆಂಗೆ ಮಾಡ್ತೀಯಪ್ಪ ಗೊತ್ತಿಲ್ಲ. ನಾವು ಬೆಳಗ್ಗೆ ಹೊತ್ತು ಓಡಬೇಕಾಗುತ್ತೀರಾ? ತಿಂದ್ಮೇಲೆ ಪ್ರಭಾವ ಗೊತ್ತಾಗುತ್ತೆ. ಬಿಸಿ ಬಿಸಿದೆ ತಿನ್ನೋಣ ಬನ್ನಿ. ಒಂದು ಮಿಷಿನ್
ನೋಡ್ಲ ಅಲ್ಲೇ ಈ ಬೋಳಿ ಮೈದಾ ಹುಡುಕು ಅಂದ್ರೆ ಕಡ್ಲೆ ಹಿಟ್ಟು ಎತ್ತದಾಗ ಹಿಟ್ಟು ಅಂತ ಹುಡುಕು ಇವಕ್ಕ ಯಾವ ಅಕ್ಕ? ಇವಕ್ಕ ಹಾ ಇದೆ ಇವಕ್ಕ ನಾನು ತಕೊಂಡಿದ್ದೆ ಇವಕ್ಕ ನೋಡಕ್ ಅಂತಾನೆ ತಾಂಬ ಇಲ್ಲ ಬಿಡಿದೆ ರೈಟ್ ಈಗ ಹೆಚ್ಚಿದೀವಿ ಈಗ ಕೋಸ್ನೆಲ್ಲವ ಈಗ ಕೈಯಾಗ ಕಲ್ಸ್ಬೇಕು ತಡಿ ಬಾನೆ ನೀನ್ ಕಲಿಸ್ತೀಯಾ ಹಾ ನೀನ್ ಕಲಿಸ್ತೀಯಾ ನಾನು ನೋಡೋಣ ಅಂತ ಹಾಕು ಮೈದಾ ಹಾಕು ನೋಡ್ದೆ ಇವಕ್ಕನ ತಾನೇ ಅಂತ ನೋಡ್ದೆ ಮೈದಾ ಹಾಕಲೆ ಮೈದಾ ಹೆಂಗ್ ಹಾಕು ಹಾಕು ಅಷ್ಟುವಾ ಸಾಕು ತಡಿ ಒಂದು ಇದನ್ನ ತೆಗ್ದಾಕು ಪವನೆ ಈಗ ಹಾಕು ಅದ್ರೊಳಗೆ ಇದನ್ನ ಹಾಕ್ಬೇಕು ಮೈದಾ ಒಂದು ಸ್ವಲ್ಪ ಕಲ್ಸ್ಕೋಬೇಕು ಅಪ್ಪ ಬಾ ನೀನು ಈ ಕಡೆ ಹೊಸುಡ್ಕೆ ಫೋನ್ ನೋಡಿ ಮೈದಾ ಹಾಕಿ ಕಾನ್ಫ್ಲೋರ್ ಹಾಕು ಒಂಚೂರು ಇದು ಜೋಳದ ಹಿಟ್ಟು ಕಡಲೆ ಇಟ್ಟು ಜೋಳದ ಹಿಟ್ಟು ಕಣಲೆ ಈ ಕಡಲೆ ಹಿಟ್ಟಲ್ಲ ಕಾನ್ಫ್ಲೋರ್ ಅಂದ್ರೆ ಕಪ್ರ ಇದ್ದಿದ್ದಕ್ಕೆ ಅದೇ ಜೋಳ ಹಾಂ ಸಾಕು ಜೋಳ ಸಾಕು ಯಾಕೆ ಸಾಕು ಮಾಡ್ತಾರೆ ಯಾ ಒಂದು ಕೈ ಮಾಡಕ್ಕೆ ಆಗ್ತಾರಲ್ಲ ಅವು ಎರಡು ಕೈ ಮಾಡು ನೀನು ಮಗು ನೋಡಿ ಹೆಂಗ್ ಮಾಡ್ತೀರಿ ಅಂತ ಕಳ್ಳಿ ಅಮ್ಮ ನೀನೇನಂತೀಯ ಚೆನ್ನಾಗಿ ಮಾಡು ತಿಂತಾನೆ ಹೊಟ್ಟೆ ತುಂಬ ನಾನು ಸಾಕ್ ಬಿಡ್ಬೇಕ ನಾನು ಬೆಳಿಗ್ಗೆ ಪವನ ನೀನು ಮಾಡ್ಕೊಂತೀನಿ ಸುಮ್ಮನೆ ಚಂದ್ರ ನೀನ್ ಮಂಗ್ ಆಗ್ಬೇಡ ಯಾಕಮ್ಮ ನಾನೇ ಮಾಡೋದಮ್ಮ ಮಂಗ ಅಂದ್ಬೇಡ ಕೋತಿ ಅಮ್ಮ ನನಗೆ ಮಂಗ ಅಂತೈತಿ ಕಷ್ಟಪಟ್ಟು 9 ಗಂಟೆ ರಾತ್ರಿ 10 ಗಂಟೆ 10 ಗಂಟೆ ಹೊಟ್ಟೆ ತುಂಬ ಉಂಡ ಮೇಲೆ ಗೋಬಿ ಮಾಡಕ್ ಬಂದ ನಾವು ಬಂದಿದ್ದೆ ಲೇಟ್ ಅಲ್ಲ ಏನ್ ಮಾಡಕ್ಕಾಗ್ತದೆ ನೀನು ವಿಡಿಯೋ ಮಾಡು ಬರ್ಸಿ ಕಟ್ ಮಾಡಿದ್ವಿ ಅದೇನ ಗೈಸ್ ಲೈಟಾಗಿ ಒಂಚೂರು ಉಪ್ಪು ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಯಂತ ಕಲಿಸ್ಕೋಬೇಕು ಒಂಚೂರು ನೀರು ಹಾಕ್ಕೊಂಡು ಖಾರದ ಪುಡಿ ಹಾಕಿ ಒಂಚೂರು ಖಾರದ ಪುಡಿ ಇನ್ನೊಂಚೂರು ಖಾರದ ಪುಡಿ ತಾನಿ ಕೈ ತೊಳಿ ತೊಳ್ಕೊಂಬರೋದು ಚೂರು ನೀರು ಹಾಕು ಇಲ್ಲೇ ತೊಳೆಯುವುದೇ ಒಂದು ಎಣ್ಣೆ ಹಾಕಿ ನನ್ನ ಮಗನ ಕಲಿಸ್ತವನೆ ಹಾಕ್ಯಂಡು ಏನು ದೊಡ್ಡ ಮನುಷ್ಯ ಅಂತಾರೆ ಗೊತ್ತಿರೋದ ನನಗೆ ಇನ್ನು ಮಾಡೋದು ಏನೋ ಒಂಚೂರು ತಿಳ್ಕೊಂಡು ನಾನು ಚೂರು ಮಾಡ್ತಾ ಇದ್ದೀನಿ ಚೂರು ಇದಾಕಿ ಕೈ ತೊಳೆಯುವುದೇಕ ಹಾಕು ನೀರು ಹಾಕಿ ಒಂಚೂರು ಮೈದಾ ಹಿಟ್ಟು ತಾಣಕ್ಕೆ ಇವಾಗನೇ ಕಾಣು ಸ್ವಲ್ಪ ಒಂಚೂರು ಹಾಕು ಕಾಲಿನೇ ಆಗೋಗ್ತೀನಿ ಮೈದಾ ಕಮ್ಮಿ ಹಾಕೋಣ ಅದಕ್ಕೆ ನಾನು ಕೋಸ್ ಕರೆಕ್ಟಾಗಿ ಹೆಚ್ಚಿದ್ವಿ ನೀನೇ ಮಾಡಿ ಹಾಕಿ ನೀರು ಹಾಕು ಇದನ್ನೇ ಹಾಕೋ ಸ್ವಲ್ಪ ಅಲ್ಲ ಇದೇನು ಸವ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ ಈಗ ಹಾಕ್ತಾರೆ ನಾನು ಶುಂಠಿ ಬೆಳ್ಳುಳ್ಳಿ ಹೆಚ್ಚಿಲ್ಲ ನಾನು ಇದಕ್ಕೆ ಹಾಕಿದ್ದೆ ಹಾಕಿ ಹೆಚ್ಚುತ್ತದೆ ಸ್ವಲ್ಪ ಇಟ್ಬಿಟ್ಟಾ? ಇದು ಪಕೋಡ ಬರೋ ಥರ ಕಲ್ಸ್ಕೋಬೇಕು ನಿಂಡು ತಡಿ ಭವನ ಯಾಕಂಗ ಟೇಸ್ಟ್ ನೋಡೋಣ ಏನ ಚೆನ್ನಾಗಿಲ್ಲ ಹಾಕಿ ಒಂಚೂರು ನೀರು ನೀರಂತ ಕೂಡ ಬುಗ್ಗಿಕ್ಕಂಡೆ ಮತ್ತೆ ಮೈ ತೊಳ್ಕೊಳಕ್ ಇಲ್ಲಿ ವಿಡಿಯೋ ಮಾಡಿಲ್ಲ ನಾನು ಕಲಿಸ್ತೇನೆ ಎರಡು ಕೈ ಕಲ್ಸಕ್ಕೆ ಇಷ್ಟೇ ಮಾಡೋದು ಕೈ ಪ್ಲೇಟು ಏಯ್ ಹುಡುಗನ್ನೇ ಎದುರಿಸ್ತೀಯ ಅದು ಸಣ್ಣಗ ತನಕ ತಿರುಗಿಸ್ಬೇಕು ಮಿಷಿನ್ ತಿರುಗಿಸ್ದಂಗೆ ಒಂದು ಮಿಷಿನ್ ತಂದಿಕ್ಕಂದ್ರೆ ಹೆಂಗಿರುತ್ತೆ ಗಾಯ್ಸ್ ಕೋಸ್ ಎಲ್ಲ ಹೆಚ್ಚಾಗಿದೆ ಕೋಸ್ ಹೆಚ್ಚಿ ಎಲ್ಲ ಕಲಸಾಗಿದೆ ಈಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಮಸಾಲಕ್ಕೆ ಫಸ್ಟ್ ಉಪ್ಪು ಹಾಕಬೇಕು ಹಾಕಿದೆ ಉಪ್ಪದು ಹಾಕಿ ಒಂಚೂರು ಖಾರದ ಪುಡಿ ಸಾಂಬಾರು ಪುಡಿ ಇನ್ನೊಂಚೂರು ಹಾಕು ಹಾಂ ಉಪ್ಪಾವತಿ ಅವಾಗಲೇ ಇಷ್ಟ ಹಾಕಿವಿ ಹಂಗ ಸಾಕ್ಬಿಡಂಗ ಹ್ಞೂ ಚೂರು ಖಾರದ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಯಾಕಲ್ಲ ದೇವ್ರ ಮುಂದೆ ಊಟ ಕೊಡ್ತೀಯ ನಿನ್ನ ಇನ್ನೊಂಚೂರು ಹಾಕು ಒಂಚೂರು ಸಕ್ಕರೆ
ಕಸ್ತೂರಿ ಮೇಥಿ ತಮ್ಮಂಗೆ ಏನೇನು ಮಾಡಬೇಕು ನೋಡಿ. ಗೋಬಿ ಮಾಡೋಕ್ಕೆ ಸುಮ್ಮನೆ ಒಂದು 50 ರೂಪಾಯಿ ಕೊಟ್ಟು ತಿಂದರೆ ಬೇಡ ನನಗೆ. ಈ ಭೀಮ ಅಮಾವಾಸ್ಯೆ ಅದು ಬರೋದು ಬೇಡ, ನಾವೀಗ ಒಪ್ಕೊಳ್ಳೋದು ಬೇಡ, ಈ ಥರ ಗೋಬಿ ಮಾಡೋದು ಬೇಡ. ಎಲ್ಲಿ ತಂದೆ? ಕಸ್ತೂರಿ ಮೇಥಿ ತಂದ? ಸಕ್ಕರೆ ಎಷ್ಟು ಹಾಕೋಣ? ಹಾಕೊಂಡು ಸೋರು. ಸಾಕ? ಹ್ಞೂ ಸಾಕು. ಕಸ್ತೂರಿ ಮೇಥಿ ಹಾಕಿ. ಗೈಸು ಸಕ್ಕರೆ, ಉಪ್ಪು, ಖಾರದ ಪುಡಿ, ಸಾಂಬಾರು ಪುಡಿ, ಬೆಲ್ಲ ಹಾಕಿ ಒಂಚೂರು ಕಸ್ತೂರಿ ಮೇಥಿ ಹಾಕಿ ಈಗ ಒಗ್ಗರಣೆ ರೆಡಿ ಮಾಡೋಣ. ಸಾಕು. ಇನ್ನೊಂಚೂರು ಹಾಕು. ಹ್ಞೂ ಸಾಕು. ಒಗ್ಗರಣೆ ರೆಡಿ ಮಾಡ್ತಾರೆ, ವೀಡಿಯೋ ಮಾಡ್ತೀನಿ. ಗೈಸ್ ಮಸಾಲೆ ಮಾಡೋಕೆ ಹೊರಟಿದ್ದೀವಿ. ಒಂದು ತಪ್ಪಲಿಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೂರು ತಗೊಳ್ಬೇಕು. ಅದು ಹಾಕ್ಕೊಂಡು ಯವ್ವ ಸಾಕಲ್ಲ ಇಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಬೇಕು. ಈಗ ಶುಂಠಿ ನಂಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ, ಯಾಕೆ ಹಿಂಸೆ ಕೊಡ್ತೀವಿ? ಕೈ ತಟ್ಟಿ ಅದಾ ಇದಕ್ಕೆ ಕೊಟ್ಟೆ. ಒಂದು ಇದ್ರಲ್ಲಿ ನೀರು ತಗೋ, ಲೋಟದಲ್ಲಿ ಹೇಳ್ಬೇಕು ತಾನೆ. ಇಟ್ಕೊ, ನನಗೆ ಅಡುಗೆ ಮಾಡಕ್ಕೆ ಬರುತ್ತಾ? ನಮ್ಮ ಮನೇಲಿ ಅಡುಗೆ ಮಾಡೋದು ಹೇಳ್ಕೊಡಲ್ಲ ನಂಗೆ. ಒಬ್ರೊಬ್ಬಕ್ಕೆ ಅಡುಗೆ ಮನೆ ಬಂದರೆ ಹಿಂಗೆ ಆಗೋದು. ಅದಿಟ್ಟು ಅದಿಟ್ಟು ಹೆಂಗೆ ಯಾವನೇ ಬೇಕು ಅಡುಗೆ ಮಾಡೋ ಹಿಂಗೆ ಹುಡ್ಕೊಂಡು ತಿಂದ್ರೆ ಆಗುತ್ತೆ. ಈಗ ನಾವು ರೋಸ್ಟ್ ಆಗಿದೆ, ಇದನ್ನು ಹುರ್ಕೋಬೇಕು. ಈ ಮಸಾಲೆಗಳೆಲ್ಲವ ನೀರು ಹಾಕೋಣ? ಹಾಕಿ ಹಾಕು ತುಂಬ ಸಾಕು ಸಾಕು. ಬೇಸ್ ನೀರು ಹಾಕ್ಬಿಟ್ಟು ಹಿಂಗೆ ನೂರಾಡಿ ಕುದಿಸೋದು. ಟೇಸ್ಟ್ ನೋಡಿ ಇದು ಹೆಂಗೈತೆ ಅಂತ ಒಂಚೂರು. ಉಪ್ಪು ಖಾರ ಎಲ್ಲ ಚೆನ್ನಾಗೈತೆ ನೋಡಿ. ಕುದಿಬೇಕಾ? ಬೇಸ್ ಬಾಣಲಿಗೆ ಎಣ್ಣೆ ಇಟ್ಟಿದ್ದೀವಿ, ಇದು ಹಾಕಬೇಕು. ಹಂಗೆ ಇದನ್ನ ಕುದಿಯೋಕೆ ಇಟ್ಟಿದ್ದೀವಿ. ಎಳ್ಳು ಕುದಿಬೇಕು. ಇದು ಮಸಾಲೆ, ಇದು ಕಲಸಿರೋದು ಹಿಟ್ಟು. ಬಿಡ್ತಾ ಇರ್ಬೇಕು. ಒಳ್ಳೆಯ ಅಂಥದ್ದು ಪಕೋಡ ಬಿಡ್ತಾರಲ್ಲ, ಹಂಗೆ ಬಿಟ್ಬಿಟ್ಟು ನಿಧಾನಕ್ಕೆ ತಿನ್ನೋದೇ ಗೊತ್ತ. ಏನೋ ಒಂದು ಎರಡು ಸತಿ ಮಾಡಿದ್ದು, ಇದೊಂದು 3 ಸತಿ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀವಿ. ಅದು ಯೂಟ್ಯೂಬಲ್ಲಿ ವೀಡಿಯೋ ನೋಡ್ಕೊಂಡು ಮಾಡ್ತಿದ್ದೀವಿ, ಗೊತ್ತಿಲ್ಲ ನಮಗೂ. ಚೆನ್ನಾಗಿರಲಿ ಅಂತ ದೇವ್ರನ್ನ ಬೇಡ್ಕೊಳ್ಳೋದು ಅಷ್ಟೇ. ಒಂಚೂರು ಫ್ಲೇಮ್ ಜಾಸ್ತಿ ಕೊಟ್ಟು ಬೇಸನ್ ತಡ್ರಿ, ಕುದ್ಸನ್ ಬೇಗ ಬಡ್ಡೆ ತಂದು. ಅಷ್ಟೊತ್ತಿಗೆ ಒಂದು ಲೋಟದಲ್ಲಿ ನಮ್ಮ ಮನೆಗೆ ಲೋಟಗಳೇ ಇಲ್ಲ ನೋಡಿ, ನಾವು ಎಷ್ಟು ಹಾಕೊಂಡು ಬಡವ್ರು. ಇತ್ತಮೇಲೆ ಒಂಚೂರು ಕಾರ್ನ್ಫ್ಲೋರಲ್ಲಿ ತಗೊಂಡೋಗಿ ಅದನ್ನ ಒಳಕ್ಕೆ ಇಕ್ಕಿ. ಕಾರ್ನ್ಫ್ಲೋರ್ ತಗೊಂಡು ಒಳಕ್ಕೆ ಇಕ್ಕಿ. ನಾಳೆ ವಾರ ಕಣಪ್ಪ, ಕ್ಲೀನ್ ಮಾಡಬೇಕು. ಇದಕ್ಕೊಂಚೂರು ಕಾರ್ನ್ಫ್ಲೋರ್ ಹಾಕಿದಕ್ಕೆ ಇದಕ್ಕೆ ಹಾಕಿ, ಅದಕ್ಕಲ್ಲ ಏನದಂತೇಳಿ ಯಾವುದಕ್ಕೆ ಹಾಕ್ತಾಳೆ. ಸಾಕು. ಅದಕ್ಕೊಂಚೂರು ನೀರು ಬಿಟ್ಟು ಕಾರ್ನ್ಫ್ಲೋರ್ ಹಾಕಿ ಇದಕ್ಕೆ ನೀರು ಬಿಟ್ಟು ಚಮಚ ಇಲ್ವಾ ಪಾತ್ರೆ ಜೋಡಿಸಿಲ್ಲ ಬಡವರು ಅಂತ ಹೇಳ್ತಿದೀಯ. ಇದು ನೀಟಾಗಿ ಕಲಸ್ಕೋಬೇಕಿದು. ನೀಟಾಗಿ ಕಲಸ್ಕೊಂಡು ಒಳ್ಳೆ ಹಾಲು ರೀತಿ ಬರ್ಬೇಕಿದು. ಯಾಕೆ ಅಂದರೆ ಮಸಾಲೆ ಗಟ್ಟಿಗೆ ಹಾಕಿ ಬೇಸ್ ಕುದ್ದೈತೆ. ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಒಂಚೂರ ಮಸಾಲೆ ರೆಡಿ ಆಗ್ತಿತ್ತು. ಕುದ್ದ ತಕ್ಷಣ ಮಸಾಲೆ ರೆಡಿ ಆಯ್ತು. ಇದು ಒಂಚೂರು ಗಟ್ಟಿ ಆಗೋಕ್ಕಷ್ಟೇ, ಏನಪ್ಪ ಅಲ್ಲ, ಸುಮ್ಮನೆ ಆಲ್ಟ್ರೇಷನ್. ಚೂರು ಮಸಾಲೆ ಗಟ್ಟಿ ಆದ್ರಲ್ಲವ ಗೋಬಿ ಚೆನ್ನಾಗಿ ಬರೋದು, ಟೇಸ್ಟ್ ಚೆನ್ನಾಗಿತ್ತಂತೆ. ಖುಷಿ ನೀನೇನಂತೆ? ನಮ್ಮ ಗೋಬಿ ಸಕ್ಸಸ್ ಆಗುತ್ತೆ ಅಂತೀಯ? ತಿಂದು ಬತ್ತಲೆ ಬೆಳಗ್ಗೆ ಬಾತ್ರೂಮಿಗೆ ಹೋಗ್ಬಾರ್ದು ಅಷ್ಟೇ. ಬಡ್ಡಿ ಮಗ, ನಾವು ಗೋಬಿ ಮಾಡ್ತಿರೋ ತಿಂದು ಬೆಳಗ್ಗೆ ಬಾತ್ರೂಮಿಗೆ ಹೋಗ್ಬಾರ್ದು ಅಂತಾನೆ. ಸಾರು
ನೋಡ್ರಿ ಇದೊಂದು ಸಾರು ಅಂತಾನೆ ಬಡಿಯೋದು ಮಸಾಲೆ ಕಣಲೆ ಗೋಬಿದು ಹಿಂಗಿರುತ್ತಾ ರೆಡ್ಗೆ ತಿಂತ ಇದ್ರೆ ಒಂದ್ ಸ್ಮೋರ್ ಅಂತ ಇರ್ಬೇಕು ಈಗ ಬೆಳಿಗ್ಗೆ ಹೊತ್ತು ಒಂದ್ ಕುದಿಯಕ್ ಬಿಟ್ಬಿಟ್ಟು ಆಮೇಲೆ ಗೋಬಿಯ ಎಣ್ಣೆ ಬಿಡೋಣ ಕಬಾಬ್ ಸ್ಮೆಲ್ ಬರ್ತೈತೆ ಸ್ಮೆಲ್ ಗೊತ್ತೈತೆ ತಾಯಿನ ತಿಂದು ಇದಾಗಿ ಹಿಂಗ್ ಒಳಗೆ ಹೋಗ್ತೈತೆ ಅದು ಹಂಗೆ ಹೋಗೋದು ಎಣ್ಣೆ ನಿಂದಾರಲ್ಲ ಎಲ್ಲಿಗೆ ಹೋಗ್ತಾರಪ್ಪ ಎಲ್ಲಿಗೆ ಹೋಗ್ತಾರೆ ಹೋಗ್ತಾರೆ ಈ ಪ್ಲೇಟ್ ಹತ್ಕೊಂಡು ಹೋಗ್ತಾರೆ ಈ ಬೋಳಿ ಮಗ ನೋಡ್ರಿ ಅಲ್ಲಿ ಬಾಣಾವರದಿಂದ ಇಲ್ಲಿ ಬಂದಾನೆ 15 ಕಿಲೋಮೀಟರ್ ನಾವು ಗೋಬಿ ಮಾಡೋದು ತಿನ್ನಕ್ಕೆ ಮಾತೈತೆ ಮತ್ತೆ ಎಂತಕ್ಕೆ ಬಾತ್ರೂಮಿಗೆ ಹೋಗ್ಬೇಕು ಅಂತ 25 ಸರ್ತಿ ಅನ್ ಮಾಡಲ್ಲ ಇಲ್ಲಿ ಕುದಿಯೋದು ಕಾಣಲ್ಲ ಗೈಸ್ ಕುದೀತು ಅದು ಯಾಕಲ್ಲ ಬಾರ್ಲೆ ಅಯ್ಯೋ ಬಡ್ಡಿದೆ ಸೈಡಿಗೆ ಇದ್ರ ನಮಗೆ ಅವಶ್ಯಕತೆ ಇಲ್ಲ ಈಗ ಇದನ್ನ ರೆಡಿ ಮಾಡೋದು ಎಣ್ಣೆ ಆಲ್ರೆಡಿ ಆಗ್ತೈತೆ ಕುದಿತೈತೆ ಆಲ್ರೆಡಿ ಇದು ಐತೆ ಇದನ್ನ ಆಫ್ ಮಾಡೋಣ ಗೈಸ್ ಉಂಡೆ ಮಾಡಿ ಬಿಡ್ತಾ ಇದ್ದೀನಿ ಮತ್ತು ಪಟೋಳ ಥರ ಎಷ್ಟು ಕಾಣುತ್ತೋ ಇದ್ರೊಳಗೆ ಬಿಡ್ತಾ ಇರೋದು ಈಟ್ ಜಾಸ್ತಿ ಐತೆನ ಕಣೆ ಈಟ್ ಕಮ್ಮಿ ಮಾಡು ಸರಿ ಇಷ್ಟೇ ಎಷ್ಟು ಆಗಬೇಕು ಒಂದು ಎಂಥದ್ದು ಪಕೋಡದಲ್ಲಿ ಬಿಡ್ತಾರಲ್ಲ ಅಷ್ಟು ಅದಕ್ಕಿಂತ ಕಮ್ಮಿ ಏನೋ ಚೂರು ಪ್ರಯತ್ನ ಮಾಡ್ತಿದ್ದೀವಿ ಬರೋಲ್ಲ ಆದರೂ ಅಷ್ಟು ಟ್ರೈ ಮಾಡ್ತಿದ್ದೀವಿ ಹಂಗೆ ಯಾರೆಲ್ಲ ಚಂದ್ರ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದಾರೆ ಅವರಿಗೆ ಹೇಳ್ತಿರೋದು ಒಂದಿಲ್ಲ ಪ್ಲೀಸ್ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೀನು ನಾವಿಷ್ಟೆಲ್ಲ ಕಷ್ಟಪಡ್ತಿದ್ದೀವಿ ಏನು ಹೇಳೋದು ನೀನು ಅಲ್ಲಿ ಫಸ್ಟು ಗೋಬಿ ಒತ್ತೋಗ್ತೈತೆ ಗೊತ್ತೈತೆ ನಾ ಏನು ಮಾಡೋಣ ಅದು ಒತ್ತೋದ್ರೆ ಈಟ್ ಜಾಸ್ತಿ ಐತೆ ಅಂತ ಹೇಳ್ತಾ ಇಲ್ವಾ ಕಮ್ಮಿ ಮಾಡೀನಿ ಎಲ್ಲ ಮಾಡಿ ಒಟ್ಟಿಗೆ ಏನು ತಿಂತೀಯ ಸುಮ್ಮನೆ 50 ರೂಪಾಯಿ ಕೊಟ್ಟು ತಿಂದಿರು ಬೇಡ ಅಂತೈತಿ ಇದು ಪರಿಸ್ಥಿತಿ ಆದ್ರೆ ಏನು ಮಾಡೋಣ ವಿಡಿಯೋ ಮಾಡೋಕ್ಕೆ ಒಂದು ಕಂಟೆಂಟ್ ಸಿಕ್ತು ಅದು ನಮ್ಮ ಮನೆಯಿಂದ ನೀನೇನು ಅಂತೀಯ ಏನು ಹೇಳಲ್ಲ ಏನು ಹೇಳೋದು ತಿಂದಾದ್ಮೇಲೆ ಹೇಳ್ತೀನಿ ತಿನ್ನೋದು ಹೇಳ್ತೀಯ ಚೆನ್ನಾಗಿತ್ತಾ ಇಲ್ವಾ ಅಂತ ಅದು ಚೆನ್ನಾಗಿದ್ರು ತಿಂದ್ರು ಹೇಳಲೇಬೇಕು ಇನ್ನೇನು ಮಾಡಂಗಿಲ್ಲ ಕರಿ ಆಗಣ ಆಯ್ತದು ಹಿಂಗೆ ಇರ್ತವೆ ಅಲ್ಲಿ ಕೆಂಪಗಿರ್ತಾವಲ್ಲ ಯಾಕೆ ಅಂತ ನಾವು ಮಾಡೋ ಮಾತ್ರ ಹಿಂಗಿರ್ತವೆ ಹಾಂ ಯಾಕೆ ಕಲರ್ ಹಾಕ್ತಾರೇನಲ್ಲ ಫುಡ್ ಕಲರ್ ಹಾಕ್ತಾರೆ ನಮ್ಮ ನ್ಯಾಚುರಲ್ ಗೋಬಿ ವರ್ಷಿ ಕೊಟ್ಬತ್ತೀನಿ ಗೋಬಿ ಫೈನಲಿ ಗೋಬಿ ಎಲ್ಲ ಐತೆ ಈಗ ಗೋಬಿ ಹಾಕ್ತಾ ಇದೀವಿ ಈಗ ತಿನ್ಬೇಕು ಹೆಂಗಿರುತ್ತೆ ಅಂತ ಬಟ್ಟೆ ಹುಡ್ತೈತೆ ಕೈ ಆಫ್ ಮಾಡೋಣ ರೆಡಿ ಮಾಡಿದ್ದೀನಿ ನೋಡಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಈಗ ಎಲ್ಲ ಸವಿದು ನೋಡೋಣ ಗೋಬಿ ರೆಡಿ ಮಾಡೀನಿ ತಿಂಡಿ ಜೊತೆಗೆ ಹಾಕೊಂಡು ತಿನ್ಬೋದು